ಒಳಗಾಗ್ತಾರೆ. ಓವರ್ ಟು ರವಿ ಸರ್. ಎಲ್ಲ ಓದುಗರಿಗೂ ನನ್ನ ನಮಸ್ಕಾರ. ನಾನು ಇವತ್ತು ಯಾಕೆ ಒಂದು ಸ್ವಲ್ಪ ಅನಾರೋಗ್ಯಗೊಂಡಿದ್ದೀನಿ. ಅನಾರೋಗ್ಯ ಅಂದರೆ ಕಾಲು ನೋವು. ಅದು ಯಾಕೆ ಬಂತು ನಾನು ರಾತ್ರಿ ಏನಾಗೋದಿಲ್ಲ, ಬೆಳಿಗ್ಗೆ ಎದ್ದು ನೋಡಿದ್ರೆ ಕಾಲು ನೋವು. ನಮ್ಮ ಕರ್ಮ ಇರುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಮಲಗದೆ ಬೆಳಗಿನ ಜಾವ ಆಲ್ಮೋಸ್ಟ್. ನೀವೆಲ್ಲ ನಿದ್ದೆಯಿಂದ ಏಳೋ ಟೈಮ್ಗೆ ನಾನು ಮಲಗಕ್ಕೆ ಹೋಗ್ತೀನಿ. ತುಂಬ ನಿದ್ದೆ ಸಮಸ್ಯೆ ಇದೆ ನನಗೆ, ನಿದ್ದೆ ಬರಲ್ಲ. ಅದಕ್ಕೆ ಕಾರಣ ನನ್ನ ಪಾಡು ನಾನು ಕುಡ್ಕೊಂಡು ಚೆನ್ನಾಗಿದ್ದೆ. ಅದನ್ನು ಬಿಡಿಸ್ಬಿಟ್ರು. ಹೋಗಮ್ಮ, ನನ್ನ ಮಗಳು ನಾವೇನು ಬಿಡಿಸಿದ್ವಿ ಅವಾಗ. ಈಗ ಚೆನ್ನಾಗಿದ್ದೀನ. ನನ್ನ ಮಗ, ಸೊಸೆ, ಹೆಣ್ಣು ಮಕ್ಕಳು ಇಬ್ಬರು ದೊಡ್ಡ ಬಜಾರಿರು. ಅವ್ರ ಬಾಯಿಗೆ ಸಿಕ್ಕರೆ ಬದುಕೋದುಂಟೆ. ಈ ಭಾವನ ಒಂದ್ಸಲ ದೇವೇಗೌಡರು ನನ್ನ ಮೇಲೆ ಒಂದು ಕೇಸ್ ಹಾಕಿರು. ನಾನು 10 ಕೋಟಿಗೆ 10 ಕೋಟಿ ರೂಪಾಯಿ ಕಟ್ಟು ಅಂತ. ನಾನು ಹೇಳ್ತಾರಲ್ಲ ಸರ್, 10 ಕೋಟಿ ಸಿನಿಮಾ. ನಾನು ಅವ್ರಿವ್ರ ಕೈಲಿ ಹೇಳಿಸ್ಬೇಕು. ಯಾರ ಕೈಲಿ ಹೇಳಿಸೋಣ? ವಯಸ್ವಿ ದತ್ತ, ಬ್ರಾಹ್ಮಣ ಅಂತಿರೋದು. ಏನು ಹೇಳಿದ್ನ ಏನು ಬಿಟ್ಟು ನನಗೆ ಗೊತ್ತಿಲ್ಲ. ಪಾಪ ನಮ್ಮ TN ಸೀತಾರಾಮ್ ಅವರು ತೆಗೆದ್ಬಿಡಿ, ಅದು ನಾನು ಸರಿ ಇಲ್ಲ ಅಂತ ಹೇಳಿದೆ. ಅವನು ಒಕ್ಕಲಿಗರ ದ್ವೇಷಿ ಅಂದ್ರಂತ. ಆ ಮಗಳನ್ನೇ ಒಕ್ಕಲಿಗರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ನನ್ನ ಹೆಂಡತಿ ಪಾಪ ಅವನು ಚಟಪಡಿಸ್ತಾ ಇದ್ಲು. ದೊಡ್ಡವಳು ನೋಡಿದ್ರೆ ಅವಳು ನಾಯ್ಡುನ ಮದುವೆ ಆಗಿದೆ. ಇದು ಬಿಲ್ಡರ್. ನಾಯ್ಡುನ ಮದುವೆ ಆದ್ಲು. ಎರಡನೇ ಅವಳು ನೋಡಿದ್ರೆ ಒಕ್ಕಲಿಗರನ್ನ ಮದುವೆ ಆದ್ಲು. ಕಿಟ್ಟಿ ಇದೆ ಒಕ್ಕಲಿಗ, ಶ್ರೀನಗರ ಕಿಟ್ಟಿ. ಇವನಾದ್ರೂ ಬ್ರಾಹ್ಮಣರ ಹುಡುಗಿನ ಆಗ್ತಾನ ಅಂತ ನೋಡ್ತಾ ಇದ್ದೀನಿ. ನೋಡಿದ್ರೆ ಇವನು ಒಕ್ಕಲಿಗರ ಹುಡುಗಿ ಜೊತೆ ಓಡಾಡ್ತಾ ಇದ್ದಾನೆ. ಎಲ್ಲೋಯ್ತು ಅದು? ನಾನು ಹೇಳಿದೆ ನೋಡ್ಲಲ್ತ, ನಮ್ಮ ವಂಶದಲ್ಲಿ ಬ್ರಾಹ್ಮಣ ವಿವಾಹ ಅಂದರೆ ಕೊನೆಯದು ನಂದು ನಿಂದು. ಆನಂತರ ಎಲ್ಲನೂ ಜಾತಿ ಬಿಟ್ಟೆ ಆಗಿದ್ದೀವಿ. ಜಾತಿಗಳನ್ನ ಅಷ್ಟು ಹಚ್ಕೋಬಾರ್ದು ಮೈಗೆ, ಒಳ್ಳೇದಲ್ಲ ಅದು. ನನಗೆ ಸಿದ್ದರಾಮಯ್ಯ ಒಬ್ಬ ಸಿದ್ದರಾಮಯ್ಯನ ಕಾಣಿಸ್ತಾನೆ ಹೊರತು ಕುರುಬರು ಸಿದ್ದರಾಮಯ್ಯ ಯಾಕೆ? ಅದ್ಯಾಕೆ ಅಟ್ಯಾಚ್ ಮಾಡ್ತೀರಿ? ಪ್ರಾರ್ಥನಾ ಶಾಲೆಯ ಒಂದು ಅಪ್ಲಿಕೇಶನ್ ಫಾರ್ಮ್ ತಗೊಳ್ಳಿ. ಇವು ನೇಮ್ ಆಫ್ ಚೈಲ್ಡ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಮೊಬೈಲ್ ನಂಬರ್ ಎಲ್ಲ ಇರುತ್ತೆ. ಕ್ಯಾಸ್ಟ್ ಕಾಲಮೇ ಇಲ್ಲ. ನಾನು ಯಾಕೆ ಕೇಳಲಿ? ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ತಗೊಂಡು ನಾನೇನು ಮಾಡಲಿ? ಹಾಗೇನೆ ಒಂದು ನಯಾ ಪೈಸಾ ಡೊನೇಷನ್ ಇಲ್ಲ. ನಮ್ಮ ಮನೆಗಳಲ್ಲಿ ಡೌರಿ ಇಲ್ಲ, ನಾವ್ಯಾರು ಕೊಟ್ಟಿಲ್ಲ, ತಗೊಳ್ಳೋದು ಇಲ್ಲ. ಕೆಲವು ಆದರ್ಶಗಳನ್ನು ರೂಢಿಸ್ಕೋಬೇಕು. ಇವತ್ತು ರಾಜ ಲೀಲಾ ವಿನೋದ ಪುಸ್ತಕ ಬಿಡುಗಡೆ ಆಗಬೇಕಾಯ್ತು. ಪೊಲೀಸ್ನವರು ಪಾಪ ಅವರ ಡ್ಯೂಟಿ. ಎಲ್ಲಿ ಹಿಮ ಎಲ್ಲಿ? ನೀವು ಪುಸ್ತಕ ಬಿಡುಗಡೆ ಮಾಡಬೇಡಿ ಅಂದರು. ಇನ್ನೊಂದು ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂದ್ರೆ ಅಡ್ಡಿ ಇಲ್ಲ. ಇವನು ನನ್ನ ಮಗ. ಇವನ ಹೆಸರು ಹೇಳಪ್ಪ. ಹಿಮವಂತ್. ಪೂರ್ತಿ ಹೇಳ್ಬೇಕು. ಹಿಮವಂತ್ ಆರ್ ಬೆಳಗೆರೆ. ಹಿಮವಂತ ಆರ್ ಬೆಳಗೆರೆ.
ನಾನು 2ನೇ ವಿವಾಹ ಮಾಡ್ಕೊಂಡಿದ್ದೀನಿ. ಅದರ ಪ್ರತಿಫಲ ಇವನು ಹುಟ್ಟಿದಾಗ ಏನು ಹೆಸರಿಡೋಣ ಅಂತ ಬಹಳ ಯೋಚನೆ ಮಾಡಿ ನಾನು ಅವಳಿಗೆ ಹೇಳಿದೆ, ಬ್ರಹ್ಮಚಾರಿ ಅಂತ ಇಡು, ಒಳ್ಳೆ. ಯಾಕೆ ಬ್ರಹ್ಮಚಾರಿ ಯಾಕೆ ಅಂತ, ನಾನು ಬ್ರಾಹ್ಮಣ, ನೀನು ಆಚಾರಿ, ಹೀಗಾಗಿ ಅವನು ಬ್ರಹ್ಮಚಾರಿ. ಅವನ ತಾಯಿ ಯಶೋಮತಿ ನನ್ನೊಂದಿಗೆ ಸುಮಾರು ಆಯ್ತಲ್ಲ 20 ವರ್ಷ ಆಯಿತು ಅಂತ ಕಾಣುತ್ತೆ ದುಷ್ಟ ಸಹವಾಸಕ್ಕಿದ್ದು. ಯಾವಾಗಲೂ ಈ ಥರದ ವಿಷಯಗಳನ್ನು ರಹಸ್ಯವಾಗಿಡಕ್ಕೆ ನೋಡಬಾರ್ದು. ಆನೆಸ್ಟ್ಲಿ ಕನ್ಫೆಸ್ ಇಟ್. ಅರೆ ನನ್ನ ಮಗುನ ನಾನು ಎಲ್ಲಿ ಬಚ್ಚಿಡ್ಲಿ, ಅದು ನಂದು. ನನಗೆ ಇವನಿಗಿಂತ ಒಂದು ಸ್ವಲ್ಪ ಚಿಕ್ಕವರಾದ ಮೊಮ್ಮಕ್ಕಳಿದ್ದಾರೆ. ಹಾಗಂತ ನಾನು ರಹಸ್ಯವಾಗಿಟ್ಟು, ರಾಜ್ಕುಮಾರ್ ಅವರು ಲೀಲಾವತಿ ಅವ್ರನ್ನ ಮದುವೆ ಆಗಿದ್ರು ಅಥವಾ ಅವರಿಬ್ಬರ ಮಧ್ಯೆ ಸ್ನೇಹ ಇತ್ತು ಅಂತ ಬರೆದ್ರೆ ಅದಕ್ಕೇನಾದ್ರು ಅರ್ಥ ಇದೆಯಾ? ಇಲ್ಲಿ ನೀವು ತಪ್ಪು ಮಾಡೋದು ತಪ್ಪಿತಸ್ಥ ಅನ್ನೋದಾದ್ರೆ ನಾನೇ ತಪ್ಪಿಸ್ಥ. ಲೀಲಾವತಿ ಅವರ ಬಯೋಗ್ರಫಿ, ಆಕೆ ತನ್ನ ವೇದನೆಯನ್ನ, ಕಷ್ಟವನ್ನ, ಸುಖವನ್ನ, ಸಂತೋಷವನ್ನ ಹೇಳ್ಕೊಳ್ಳೋದಕ್ಕೊಂದು ವೇದಿಕೆ ಅದು. ಆಕೆ ಹೇಳ್ತಾರೆ, ಫಸ್ಟ್ ಫಿಲ್ಮ್ ನಾನು ಮಾಡಿದಾಗ ನಾಗಕನ್ನಿಕಾ, ಆ ಕ್ಯಾಮ್ರಾ ಇಟ್ಬಿಟ್ಟು ಎಲ್ಲ ಲೈಟ್ಗಳು ಆನ್ ಮಾಡಿದಾಗ ಒಮ್ಮೆಲೆ 10 ಭೂತಗಳು ಕಂಡಂಗೆ ಆಗಿಬಿಟ್ಟು ಗಾಬರಿ ಆಗ್ಬಿಟ್ಟೆ ಅಂತ. ಆ ಥರದ್ದು ಹೇಳ್ತಾರೆ. ಶಿ ಈಸ್ ವೆರಿ ಪ್ರೆಟಿ, ಲವೆಬಲ್. ಆಕೆನ ನಾನು ನನ್ನ ತಾಯಿಯನ್ನ ಗೌರವಿಸಿದಷ್ಟೇ ಗೌರವಿಸಿದೆ. ಅವ್ರ ಪಾಪ ಇವತ್ತು ಬರಬೇಕಾಗಿತ್ತು ಫಂಕ್ಷನ್ಗೆ, ಅಲ್ಲಿ ಇದು ಬಂದು ಫ್ಲಡ್ ಬಂದು ಚೆನ್ನೈಯಲ್ಲಿ ಬಂದಿದ್ದು ಪೂರ್ತಿ ಅವ್ರ ತೋಟನೇ ಆಲ್ಮೋಸ್ಟ್ ನಾಶ ಆಗ್ಬಿಟ್ಟಿದ್ದಾರೆ. ನೀವು ನಂಬಲಿಕ್ಕಿಲ್ಲ, ನಾವೆಲ್ಲ ಇಲ್ಲಿ ಏನಿದ್ದೀವಿ ನಮ್ಮ ಎಲ್ರಿಗಿಂತ ಶ್ರೀಮಂತ ಅಂತಂದ್ರೆ ಲೀಲಾವತಿ. ಹಾರ್ಡ್ ಅರ್ನ್ ಮನಿ 600 ಸಿನಿಮಾ ಮಾಡಿದ್ದಾರೆ. ಯಾರ ಮುಂದೆ ಕೈ ಚಾಚಲ್ಲ ಅಮ್ಮ. ನನಗೆ ಆಕೆ ತುಂಬ ಇಷ್ಟ ಆಗ್ತದೆ. ನಾನು ಒಂದ್ಸಲ ETVಯ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಯಾರಿಗೂ ತಲೆ ಬಾಗಿಸದೆ ಬದುಕಿದರೆ ಈ ಅಮ್ಮ, ಇದು ನನ್ನ ಎಸ್ಟೇಟು, ಇದು ನನ್ನ ಮನೆ, ಇದು ನನ್ನ ಬ್ಯಾಂಕ್ ಬ್ಯಾಲೆನ್ಸು, ಹಿಂಗೆ ಹೇಳ್ಕೊತೀವಲ್ಲ, ಹಾಗೇನೆ ಈ ವಸ್ತು ನಂದು ಅಂತ ಹೇಳ್ಬಿಟ್ಟಿದ್ರೆ ಅವರು ಇನ್ನೂ ದೊಡ್ಡವರಾಗೋರು ಅಂತ. ನನಗೆ ಆಮೇಲೆ ನಾನು ಕ್ಯಾಜುವಲಿ ಹೇಳಿದೆ. ಆಮೇಲೆ ನಾನೇನ್ರಿ ಅಮ್ಮಗೆ ನನ್ನ ಅಮ್ಮ ಅಂತ. ವಿ ಶುಡ್ ನಾಟ್ ಚೀಟ್ ಅವರ್ ಸೆಲ್ಸ್. ಭಾಷಣ ಮಾಡೋರು, ಆದರ್ಶ ಹೇಳೋರು ನಾವು ಕಳ್ಳರಾದ್ರೆ ಹೇಗೆ? ಮುಲ್ಲವಿ, ನಾನು ನಿಮ್ಮನ್ನು ಉದ್ದೇಶದಲ್ಲಿ ಇಟ್ಕೊಂಡು ಹೇಳ್ತೀನಿ, ಇವರು ಸೋಷಿಯಲ್ ವರ್ಕರ್, ಬಟ್ ಬಿ ಆನೆಸ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಹಳ ನೋಡ್ರಿ, ಬರೋದು ಲಾಭ, ನಮ್ಮ ಆಸೆಗಳಿಗೆ ತಕ್ಕಂಗೆ ಬರ್ತ ದುಡ್ಡು, ಆದರೆ ಕನ್ವೀನಿಯನ್ಸ್ಗೆ ಬಂದ ದುಡ್ಡು ನಾವು ಸ್ವೀಕರಿಸಬಾರ್ದು. ಐ ಥಿಂಕ್ ವಸುಂಧರ ಅಕ್ಸೆಪ್ಟ್ಸ್ ಇಟ್. ಅವನಂತೂ ಬಹಳ ಮುಕ್ತ ಮನುಷ್ಯ, ಬಹಳ ಮುಕ್ತ ಮನುಷ್ಯ. ನಾನು ಟಿವಿಯಲ್ಲಿ ಹೇಳಿದ್ದೀನಿ, ಈ ಥರದ ವೇದಿಕೆಗಳಲ್ಲಿ ಹೇಳಿದ್ದೀನಿ. ನಮ್ಮಲ್ಲಿ ಬಳ್ಳಾರಿಯಲ್ಲಿ ದರೂರು ಅಂತ ಒಂದು ಊರಿದೆ, ಹತ್ರ ವಿಲೇಜ್. ಅಲ್ಲಿ ಇದ್ದಂತಹ ಮಲ್ಲಿಗೌಡ ಚಲುವ ಅಂದ್ರೆ ಏನ್ರಿ ಅದು, ಚೆನ್ನಾಗಿ ಅವನು ಬಹಳ ರೂಪಸ್ಥ. ಬಳ್ಳಾರಿಯಲ್ಲಿ ಆತ ಒಬ್ಬ ಹೆಣ್ಮಗಳನ್ನ ಇಟ್ಕೊಂಡಿದ್ದ, ಕಮಲಾ ಅಂತ ಆಕೆ ಹೆಸರು. ಆಕೆ ಕಾರ್ಪೊರೇಟರು ಅದು ಇದು ಆಗಿದ್ಲ. ಆಮೇಲೆ ಆತ ಒಂದ್ಸಲ ಬಳ್ಳಾರಿಯಲ್ಲಿ ಮೀನಾಕ್ಷಿ ಭವನ್ ಅಂತ ಒಂದು ಹೋಟ್ಲ್ ಇದೆ, ಆ ಹೋಟೆಲ್ನ ಮುಂದೆ ಕಾರಿಂದ ಇಳಿದ, ಎಲ್ಲಿದ್ರ ಬಂದು ಚಾಕು ಹಾಕಿ ತಿವಿದು ಮರ್ಡರ್ ಮಾಡ್ಬಿಟ್ಟು ಸ್ಕಿಲ್ಡ್. ಅವ್ರ ಮಕ್ಕಳಿಗೆ ದೊಡ್ಡವರಾಗಿದ್ದಾರೆ. ಅವನು ಪುರುಷೋತ್ತಮ ಗೌಡ ಅಂತ ಬರ್ತಿರ್ತಾರೆ,
ನಮಸ್ಕಾರ ಅಣ್ಣ ಅಂತ. ಅವನೊಂದ್ಸಲ ಬಂದು ಅಣ್ಣ ನಮ್ಮ ಗುಡಿದು ಕಾರ್ಯಕ್ರಮ ಬನ್ನಿ ಅಂತ ಹೇಳೋದು ಕೊಟ್ಟ. ನಾನೆಲ್ಲಪ್ಪ ಗುಡಿಗಳಿಗೆ ಬರೋಣಲ್ಲ, ನಾನು ಕರಿಬೇಡಿ. ನೋಡ್ತೀನಿ ಉಪಸ್ಥಿತಿ ಮಾತೋಶ್ರೀ ಅವರಾದ ಕಮಲಾ ಅವರಿಗೆ ಅಂತ ಬರ್ತದೆ. ಅವರ ತಂದೆ ಇಟ್ಕೊಂಡಿದ್ದ ಹೆಣ್ಮಗಳಾಕೆ, ಆದರೆ ಮಾತೋಶ್ರೀ ಅನ್ನೋ ಶಬ್ದ ಬಳಸ್ತಾನೆ. ಆಕೆನಲ್ಲಿ ಸ್ಮರಿಸ್ತಾನಲ್ಲ, ವೆರಿ ಗ್ರೇಟ್ ಫೀಲಿಂಗ್ ಐ ಹ್ಯಾಡ್ ಅಂತವ. ಯಾಕೆ ಹಿಂಗಾಕಿ ಅಂತ ಕೇಳ. ಹೌದಲ್ಲ ಸರ್, ನಮ್ಮ ತಾಯಿ ಆಕಿ, ನಾವು ಅಪ್ಪನ ಜೊತೆಗಿಲ್ದು ಅಂತಂದ್ಮೇಲೆ ನಮ್ಮ ತಾಯಿ ಇದ್ದಂಗೆ ಸರ್. ಆ ಗ್ರೇಟ್ನೆಸ್ ಇದ್ರೆ ಮಾತ್ರ ನೀವು ಈ ಥರ ಸಾಹಸಗಳು ಮಾಡ್ಬೋದೇ ಹೊರತು. ಈಗ ಮೇಟಿ ಉದಾಹರಣೆ ಆಗ್ತದೆ. ಹೌದ್ರಿ, ನಾ ಹೇಳ್ದ ನಾನು ಮದುವೆ ಆಗ್ತೀನಿ ಅವಳ ಅಂತ ಒಂದು ಮಾತು ಹೇಳಿದ್ರೆ ಮುಗಿತಿತ್ತಲ್ಲ. ನೈತಿಕವಾಗಿ ಡಿಸಾನೆಸ್ಟ್ ಆದಮೇಲೆ ಮನುಷ್ಯನಿಗೆ ಧೈರ್ಯ ಇರಲ್ಲ. ಏನೋ ರವಿ ಅವರು ಅಷ್ಟೈರ್ಯ ಅಂತ. ನಾನೇನು ದೊಡ್ಡ ಧೀರ ವೀರ ಏನೂ ಅಲ್ಲ. ಐ ಆಮ್ ಆಲ್ಸೋ ಎ ಸಿಂಪಲ್ ಪರ್ಸನ್. ನೀವು ವ್ಯಕ್ತ ಮಾಡಬೇಕು ಅಂತ ಅಂದುಕೊಂಡಿದ್ದನ್ನು ನಾನು ಹೇಳ್ತೇನೆ. ಯಾಕೆ ನನ್ನ ಪತ್ರಿಕೆ ಸಕ್ಸಸ್ಫುಲ್ ಆಯಿತು ಅಂತಂದ್ರೆ, ಒಬ್ಬ ಆರ್ಡಿನರಿ ಮ್ಯಾನ್, ಕಾಮನ್ ಮ್ಯಾನ್ ಮನಸ್ಸಿಗೆ ಏನು ಬಂತಲ್ಲ, ಅದನ್ನು ಪತ್ರಿಕೆಯಲ್ಲಿ ಬರೆಯೋಕ್ಕೆ ಶುರು ಮಾಡಿ. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಅವಾಗ ಹೊಸದಾಗಿ ಪಾಪ ದೇವೇಗೌಡರು PM ಆದರು, ಪ್ರೈಮ್ ಮಿನಿಸ್ಟರ್. ತಕ್ಷಣ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು. ಇಟ್ಟೆಲ್ಲೋ ಗೌಡ ಪೆಟ್ರೋಲಿಗೆ ಬೆಂಕಿ ಅಂತ ಹೆಡ್ಡಿಂಗ್ ಬರ್ತದೆ. ಎಷ್ಟು ರಿಸೀವ್ ಆಯಿತು ಅಂತಂದ್ರೆ ಆಟೋದವ್ರು, ಸಾರಿ ಯಾರು ಸಖತ್ ಬರೀತಾನೆ ನನ್ನ ಮಗ ಅದು ಆ ಸಖತ್ತಾಗಿ ಬರೀತಾನೆ ನನ್ನ ಮಗ ಅನ್ನೋದೇ ನನ್ನ ಸಂತೋಷ. ಸನ್ಮಾನ್ಯ ಶ್ರೀ ರವಿ ಬೆಳಗೆರೆ ಅಲ್ಲ. ಯಾವುದೇ ಪತ್ರಿಕೆ ಸಂಪಾದಕನನ್ನು ಕೂಡ ಓದುಗರು ನೀನು ತಾನು ಅಂತ ಮಾತಾಡಲ್ಲ, ನನ್ನ ಹತ್ರ ಮಾತಾಡ್ತಾರೆ. ಯಾಕೆ ನೀನು ಹಂಗೆ ಮಾಡಿದೆ? ಎಕ್ಸಾಕ್ಟ್ಲಿ ಹೀಗೆ, ಇದೇ ಧ್ವನಿ. ಐ ಲವ್ ಇಟ್. ರಾಜಲೀಲಾ ವಿನೋದ ಪುಸ್ತಕ ಅಲ್ಲಿ ಬಿಡುಗಡೆ ಆಗಿದೆ, ಎಲ್ಲ ಕಡೆ ಸಿಗುತ್ತೆ. ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಅದರಲ್ಲಿ 2 ಫೋಟೋಗಳಿವೆ. ಕವರ್ ಪೇಜಲ್ಲೇ ಹಾಕಿದ್ದೀನಿ ಫೋಟೋ, ನೋಡ್ಬೇಕು ನೀವು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ನೋಡಿ, ಅದು ರಾಜ್ಕುಮಾರ್ ಮತ್ತು ಲೀಲಾವತಿ ಪಕ್ಕ ಕೂತ್ಕೊಂಡಿದ್ದಾರೆ, ಮಗುನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ನೀವು ನೋಡಿದ ತಕ್ಷಣ ಕನ್ನಡನೇ ಬರದೇ ಇರುವಂಥ ರಾಜ್ಕುಮಾರ್ ಪರಿಚಯವೇ ಇಲ್ಲಂತ. ಯಾಕೆ ನಮ್ಮ ಚಮನ್ಲಾಲ್ ಸಾಹೇಬ್ರಿಗೆ ತೋರಿಸಿ ಹಸ್ಬೆಂಡ್ ಅಂಡ್ ವೈಫ್ ಅಂಡ್ ಚೈಲ್ಡ್ ಅಂತ ಆ ಫೋಟೋ ಹಂಗೇ ಇದೆ. ರಾಜ್ಕುಮಾರ್ ಎತ್ಕೊಂಡಿದ್ದಾರೆ, ಮಗುನ ಎತ್ಕೊಂಡಿರೋ ಫೋಟೋ ಇದೆ. ಅವರು ಬರೆದ ಲವ್ ಲೆಟರ್ಸ್ ಇದೆ. ಅವರು ಎಲ್ಲ ಪತ್ರಗಳನ್ನು ನೋಡೋಣ, ಪ್ರೀತಿಯ ಚಿ ಅಂತ ಸ್ಟಾರ್ಟ್ ಆಗೋದು. ಛೇ ಅಂದ್ರೆ ಇನ್ನೇನು, ಛೇ ಅಲ್ಲ, ಚಿನ್ನ ಅಂತ. ಪಾಪ ತುಂಬಾನೇ ಇಂಟೆನ್ಸ್ ಆಗಿ ಲವ್ ಮಾಡಿದೆ. ಕಾರ್ನಲ್ಲಿ ಹೋಗುವಾಗ ಹಿಂದ್ಗಡೆ ಸೀಟಲ್ಲಿ ವರದಪ್ಪ ಅವರು ಕೂತಿದ್ರೆ ಅವ್ರ ತೊಡೆ ಮೇಲೆ ಮಲ್ಕೊಂಡು ನನ್ನನ್ನು ಅವುಗಳನ್ನು ದೂರ ಮಾಡಬೇಡ್ರು ಅಂತ ಅಳ್ತಾರೆ ರಾಜ್ಕುಮಾರ್. ಆಮೇಲೆ ಅವ್ರದ್ದು ಏನಿತ್ತು ಅಂತಂದ್ರೆ, ನೀನು ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಮನೆಯವ್ರು ಯಾರು ಬಂದು ನಿನ್ನನ್ನು ಕೇಳೋ ಹಾಗೆ ನಾನು ಕೇಳಬಾರ್ದು, ಯಾರು ಹಂಗೆ ನೋಡ್ಕೋತೀನಿ ಅಂತಂದ್ರೆ ಪ್ರಾಮಿಸ್ ಮಾಡ್ತಾರೆ. ಬೇರೆಯವ್ರು ಯಾರು ಕೇಳಲ್ಲ. ಕೇಳಿದ್ದು ಅದರಲ್ಲಿ ಇವರು ವರದಪ್ಪ ಒಬ್ರೆ. ಮಾತಾಡಿಸ್ಬೇಡಮ್ಮ ನೀನು, ಒಂದು ಸಾಹಸ ಸರಿ ನಾನು ಇರ್ತೀನಿ, ಅವರಿಗೆ ನನ್ನನ್ನು ಮಾತಾಡಿಸ್ಬೇಡ ಅಂತ ಹೇಳಿ ಅವ್ರನ್ನ ತಡೀರಿ.
ಇವೆಲ್ಲ ನನಗೆ ಗೊತ್ತಿರುವಂತಹ ಸಿನಿಮಾ ಪ್ರಪಂಚದ ವ್ಯಕ್ತಿಗಳೇನಿದ್ದಾರೆ ಬರೆದು ಬಿಟ್ರೆ ಅವ್ರ ಇತಿಹಾಸ ಹಾರಿಬಲ್. ಅವರು ಅನುಭವಿಸೋ ನೋವು, ಬಡಿಪಾಟ್ಲು, ಕಷ್ಟ, ಬೇಡ ಅಂದ್ರು ಯಾವನೋ ಪ್ರೊಡ್ಯೂಸರು, ಡೈರೆಕ್ಟ್ರು ಅವ್ರು ನೋಡಿ, ಪರಿಚಿತರೊಂದಿಗೆ ಪ್ರೀತಿಸೋರೊಂದಿಗೆ ವಿ ಕ್ಯಾನ್ ಹ್ಯಾವ್ ಸೆಕ್ಸ್. ಆದರೆ ಪರಿಚಯ ಇಲ್ಲದ ಮನುಷ್ಯ ಬಾಯಿಲಿ ನೀನು ಇಲ್ದಿರೋ ಸಿನಿಮಾದಲ್ಲಿ ರೋಲ್ ಕೊಡಲ್ಲ ಅಂತಂತಂದ್ರೆ ಗತಿ ಏನು? ಇದು ಶೀಲ ಅಶ್ಲೀಲದ ಪ್ರಶ್ನೆ ಅಷ್ಟೇ ಅಲ್ಲ. ಇಟ್ಸ್ ಕ್ವಶನ್ ಆಫ್ ಎ ಬಿಗ್ಗರ್ ಮಾರಲ್ ಬಿಹೈಂಡ್ ಇಟ್. ಒಂದು ಹೆಣ್ಣನ್ನು ಗೌರವಿಸುವಂಥ ಯಾರು ಅವಳು ಮೇ ಬಿ ಎನಿಥಿಂಗ್ ಶಿ ಇಸ್. ಆದರೆ ನನ್ನ ದೃಷ್ಟಿಯಲ್ಲಿ ಆಕೆ ಹೆಣ್ಣು ಮಗಳು ಅನ್ನೋದು ಬಿಟ್ಟರೆ ನನಗೆ ಬೇರೆ ಯೋಚನೆ ಬರಲ್ಲ. ಒಂದು ದಿವಸ ನಿಮಗೆ ಹೇಳ್ತೀನಿ, ನಾನು ಇನ್ನು ಬಾಡಿಗೆ ಮನೇಲಿದ್ದೆ, ಭಾಳ ಚಿಕ್ಕ ಮನೆ. ಕೂತ್ಕೊಂಡು ನೆಲದ ಮೇಲೆ ಚೇರ್ಗಳೇ ಇರಲಿಲ್ಲ, ನನ್ನ ನೆಲದ ಮೇಲೆ ಕೂತ್ಕೊಂಡು ಬರಿತಾ ಇದ್ದೆ. 6 ಗಂಟೆ ಆಗಿರ್ಬೋದು ಅಥವಾ 5:30. ಯಾರೋ ಬಂದಂಗಾಯ್ತು. ಯಾರು ಅಂತಂದು ಸಮ್ ಲೇಡಿ ವುಮನ್. ರವಿ ಬೆಳಗೆರೆ ಅವರು ಇದ್ದೆ ಮನೆ ಸರ್. ಹೌದಮ್ಮ ಬನ್ನಿ, ನಾನೇ ರವಿ ಬೆಳಗೆರೆ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಾನಣ್ಣ, ಯಮುನಮ್ಮ ಅಂದ್ರೆ ನಾನೇ. ಹೌದಾ, ಏನಮ್ಮ ಏನು ಮಾಡ್ತೀರಿ? ಏನಿಲ್ಲ ಅಣ್ಣ, ನನ್ನ ಮಗಳೊಬ್ಳಿದ್ದಾಳೆ, ನನ್ನ ಸೊಸೆ ಒಬ್ಳಿದ್ದಾಳೆ, ಇನ್ನು ಪರಿಚಯದ ಹುಡುಗಿ ಇದ್ದಾಳೆ, 3 ಜನ ಇಟ್ಕೊಂಡು ಮನೆ ನಡೆಸ್ತಾ ಇದ್ದೀನಿ. ಮನೆ ನಡೆಸೋದನ್ನ ಗೊತ್ತಾಗುತ್ತಲ್ಲ ನನಗೆ. ಹೌದಮ್ಮ, ಯಾಕೆ ಮಾಡ್ತೀರಂತ ಕೆಲಸ? ದುಡಿಯೋಕೆ ಹೋಗಿ ಅಂತಂದು ಸ್ವಲ್ಪ ಹೊತ್ತು ಹೇಳಿ. ಇಲ್ಲಿ ಯಾಕೆ ಬಂದಿಮ್ಮ ಅಂತ. ಅವಳು KR-ಪುರಮಿಂದ ಬಂದೇಳೆ. ಆಟೋ ರಿಕ್ಷಾದ 30 ರೂಪಾಯಿ ಆಗಿದೆ ಅವಳಿಗೆ. ಒಂದು ಸೀರೆ ಸಣ್ಣ ಹರಿದಿದೆ. ಈಗ ಎಷ್ಟಯ್ಯೋ ಅನ್ನಿಸ್ತು ಅಂದರೆ, ನೀವೇನೋ ಬರೀತೀರಂತಾರಲ್ಲ ಸಾರ್ ಪೇಪರಲ್ಲಿ, ನನ್ನ ವಿಷಯ ಬರೆದ್ರೆ ಪೊಲೀಸ್ನವರು ಹುರ್ಕೊಂಡು ತಿಂದ್ಬಿಡ್ತಾರೆ ಸಾರ್. ನಾಳೆ ತಾಯಿ ನಮಸ್ಕಾರ, ದಯವಿಟ್ಟು ಹಿಂಗೆ ಮಾತಾಡಬೇಡ. ನನ್ನ ಜನ್ಮದಲ್ಲೇ ನಾನು ಈ ಥರದ ಕೆಲಸ ಮಾಡಿಲ್ಲ. ನನ್ನ ಹೆಂಡತಿನ ಕರೆದು ಈಕೆಗೆ ಒಂದು 30 ರೂಪಾಯಿ ಕೊಡು. ಆಟೋ ಚಾರ್ಜ್ ಪಾಪ ಬಂದೇಳಲ್ಲ, 30 ರೂಪಾಯಿ ಕೊಡ್ಸ. ಅವಳು ಕೊಟ್ಟು ಹಿಂಗೆ ಸರಿದ್ಲು, ಕರೆಂಟ್ ಬಂತು. ಸ್ವಾಮಿ, ದೀಪದ ಕೆಳಗೆ ನಿಂತ್ಕೊಂಡು ಮಾತಾಡ್ತೀನಿ, ನಾವು ವೇಶ್ಯರು ಅನ್ನೋದು ನಿಜ, ಆದರೆ ನಾವು ಹಾರೈಸ್ತೀವಲ್ಲ ಅದು ಸುಳ್ಳಾಗೋದಿಲ್ಲ. ನಿಮ್ಗೆ ಒಳ್ಳೇದಾಗಲಿ, ಈ ಮನೆ ಉದ್ಧಾರ ಆಗಲಿ ಅಂತ ಹೇಳಿ ನನ್ನ ಕಣ್ಣಲ್ಲಿರೋವಂಥ. ಈಗಲೂ ಕೂಡ ನನಗೇನಾದರೂ ಒಂದಿಷ್ಟು ಸಂತೋಷ ಆಯಿತು, ಮತ್ತೊಂದಾಯಿತು ಅಂತಂದರೆ ತಕ್ಷಣ ನೆನಪಾಗೋದು ಯಮುನಮ್ಮ. ಆ ಚಿತ್ರ ಇನ್ನೂ ಕಣ್ಣೆದುರಿಗೆ ನನಗೆ ಹಂಗೆ ಇದೆ. ಆಕೆ ಒಬ್ಳು, ಇನ್ನೊಬ್ರು ವಯಸ್ಸಾದವರು ಯಜಮಾನರು. ಏನ್ರಿ ಏನ್ ಬರೀತೀರಿ? ಥ್ಯಾಂಕ್ ಯು ಸರ್. ಹೇಳಿ, ನಿಯತ್ತಿಟ್ಕೋಪ, ಅದು ಒಂದು ಕಳ್ಕೊಂಡ್ರೆ ಇದೆಲ್ಲ ಕಳ್ಕೊಂಡ್ಬಿಡ್ತೀಯ. ಹಿಂಗೆ ಹೇಳು. ಮೊನ್ನೆ ಯಾರೋಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ? ಒಂದು ಕೆಲಸ ಮಾಡೋಣ, ಒಂದು ಓಪನ್ ಜೀಪ್ ತರಿಸಿ, 2 ಕಡೆ ಮೈಕ್ ಕಟ್ಕೊಂಡು ಬೆಂಗಳೂರಿನಲ್ಲಿ ಒಂದು ಪ್ರೊಸೆಷನ್ ಹೋಗೋಣ. ಇವನಿಗೆ ಯಾರಾದರೂ ದುಡ್ಡು ಕೊಟ್ಟಿದ್ದೀರೋ ಅಂತ ಓಪನ್ ಆಗಿ ಕೇಳಿ ಮೈಕಲ್ಲಿ. 5 ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ ಯಾವನಾದರೂ ಹೇಳಿದ್ರೆ ನಾನು ಸಾಯೋವರೆಗೂ ನಿಮ್ಮ ಮನೇಲಿ ಜೀತ ಮಾಡ್ತೀನಿ. ಅಲ್ರಿ, ಯಾಕೆ ಮಾಡ್ಬೇಕು ನಾನು ಬ್ಲ್ಯಾಕ್ ಮೇಲ್? ಯಾಕೆ ಮಾಡಬೇಕು? ನನಗೆ ಸೇಲ್ಸ್ ತುಂಬ ಚೆನ್ನಾಗಿದೆ, ನನ್ನ ಪುಸ್ತಕಗಳು ತುಂಬ ಚೆನ್ನಾಗಿ ಮಾರಾಟ ಆಗ್ತವೆ, ನಂದೇ ಪುಸ್ತಕದ ಅಂಗಡಿ ಇದೆ, ಸ್ವಂತ ಮನೆ ಇದೆ, ಕಾರ್ ಇದೆ, ಬಂಗ್ಲೆ, ಏನು ಇಲ್ಲ ಅಂತ ಕೇಳಿ. ಎಲ್ಲ ಇರುವಾಗ ಇನ್ನೊಬ್ಬಂದು ಯಾವುದೋ ಪಾಪಿ ದುಡ್ಡು ಕಿತ್ಕೊಂಡು ಎಲ್ಲಿಟ್ಕೊಳ್ಳಿ. ಬಹಳ ಸಹಜವಾದ ಕೆಲಸ ಅಂದರೆ ಬ್ಲ್ಯಾಕ್ ಮೇಲ್. ಆಮೇಲೆ ಏನಾಗುತ್ತೆ, ಈಗ ನೀವು ನಿಮ್ಮ ಮೇಷ್ಟ್ರು ಕಾಣಿಸ್ತಾರೆ, ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ, ಸರ್ ತಾವು ಪಾಠ ಹೇಳಿದಿರಿ ಅಂತ ಯು ಥ್ಯಾಂಕ್ ಯು. ಹಾಗೇನೆ ಡಾಕ್ಟ್ರು ನಿಮ್ಮ ಕಾಯಿಲೆ ವಾಸಿ ಆದ ಕೂಡಲೇ ಒಂದು ಹಣ್ಣು ಕಾಯಿ ತಗೊಂಡೋಗಿ ಕೊಟ್ಟು, ಸಾರು ಉಪಕಾರ ಆಯಿತು ಅಂತ ಹೇಳಿ. ಯಾವತ್ತಾದರೂ ಪೊಲೀಸರಿಗೆ ಥ್ಯಾಂಕ್ಸ್ ಹೇಳಿಯ? ಯಾರು ಹೇಳಲ್ಲ ಸರ್.
ನಿಮ್ಮ ದುರದೃಷ್ಟ, ನಾವೇನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಪರಿ ಒದೆ ತಿಂದು ಇವ್ರ ಕೈಲಿ ಯಾವನ್ ಹೋಗಿ ಥ್ಯಾಂಕ್ಸ್ ಸರ್, ಒಳ್ಳೆ ಬಿತ್ತು ಸರ್ ಬೆನ್ಮೇಲೆ ಅಂತ ಯಾರು ಇರ್ತಾರೆ? ನಮ್ಮ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅನ್ಕೊಳ್ತಾ ಇರ್ತಾರೆ, ಸಿಗು ನನ್ನ ಕೈಗೆ ಒಂದ್ಸಲ ಮಾಡ್ತೀನಿ. ಅದಕ್ಕೆ ಹೇಳೋದು, ನಮ್ಮ ನೌಕರಿ ಇದೆಯಲ್ಲ, ಥ್ಯಾಂಕ್ಲೆಸ್ ಜಾಬ್. ಪತ್ರಕರ್ತರಿಗೆ ಯಾರು ಹೇಳೋದು ತುಂಬಾ ಚೆನ್ನಾಗಿ ಬರೆದಿರಿ ಅಂತ? ಅಪರೂಪ. ಮೊನ್ನೆ ನೀನು ನನ್ನೆಮ್ಮ ಇಲ್ದ್ರೆ ನನಗೆ ದೇವರೇ ಗೊತ್ತಿಲ್ಲ. ಮಲ್ಲಿಕಾ ನನ್ನ ತಂಗಿ, ನಮಗೆ ಜೂನಿಯರ್. ನಾನು MA ಪಾಸ್ಔಟ್ ಆದ್ರೆ ಆಗ ಶಿ ಕೇಮ್ ಟು ಯೂನಿವರ್ಸಿಟಿ. ಬಹಳ ಅಮಾಯಕ ಹುಡುಗಿ ಅವಾಗ. ಈಗ ಇನ್ನೂ ಇವತ್ತಾಕೋ ಗುಯ್ 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 ಅಂತಿತ್ತು ಮಿಷಿನು. ಬೈಯಕ್ಕೆ ನಿಂತರೆ ಒಂದು ಬೈತಾಳೆ ಪುಣ್ಯಾತ್ಕೀರ್ತಿ. ಅಯ್ಯೋ ಅಪ್ರಿಷಿಯೇಟ್, ತುಂಬಾ ಪ್ರೀತಿಯಿಂದ ಹೇಳ್ತೀನಿ. ನೋಡಿ, ಅದಕ್ಕೆಲ್ಲ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ನಮ್ಮ ನಿಯತ್ತು ಚೆನ್ನಾಗಿದ್ದಾಗ ಯಾವನನ್ನ ಬೇಕಾದ್ರೂ ಏನು ಬೇಕಾದ್ರೂ ಬೈತು ಅಲ್ವೇ? ದೇವೇಗೌಡರು ಪಾಪ ಕೇಸ್ ವಾಪಸ್ ತಗೊಳ್ಳಿ ಇಲ್ಲ ಅಂತಂದ್ರು. ಆಮೇಲೆ ಹೈಕೋರ್ಟ್ಗೆ ಬಂತು. ನಡೀತಾ ಇತ್ತು. ನಾವು ಈಗ ನಮಗೆ ರೆವೆನ್ಸ್ ಇರುವಾಗ ಕೇಸು ಅವ್ರು ನೋಡ್ಕಂತಾರೆ, ಬಿಟ್ಟು ನಾನೇನು ಮಾಡೋದು ಹೋಗಿ ಅಂತ. ಒಂದ್ಸಲ ನೋಡ್ತೀನಿ, ಹಾಸನದ ಅಡ್ವೊಕೇಟ್ ಒಬ್ರು ಬಂದ್ರು. ಏನ್ ಸಾರ್ ಬೆಳಗ್ಗೆ ಚಾನ್ಸ್ ಹೊಡೆದ್ರಲ್ಲ? ಏನ್ ಚಾನ್ಸು? ಗೌಡ್ರು ಕೇಸ್ ವಾಪಸ್ ತಗೊಂಡಿದ್ದಾರೆ. ಅಲ್ಲ, ಹಾಕಿದ್ಯಾಕೆ, ವಾಪಸ್ ತಗೊಂಡಿದ್ಯಾಕೆ? ಪಾಪ ಎಸ್ ಪರ್ಸನಲಿ ಗಾನ್ ಟು ದಿ ಕೋರ್ಟ್. ರೀ, ನಮ್ಮ ಮನೆ ಮೇಲೆ ಜೋರಕ್ಕೆ ಕಲ್ಲು ಎಸ್ದ್ರೆ ನಮ್ಮ ಮನೆ ತಲೆ ಮೇಲೆ ಬೀಳ್ತಾರೆ. ಅಷ್ಟು ಹತ್ತಿರದಲ್ಲಿದ್ದಾರೆ. ಇವತ್ತಿನವರೆಗೂ ದೇವೇಗೌಡರಾಗಲಿ ಅವ್ರ ಫ್ಯಾಮಿಲಿಯವರಾಗಲಿ ಯಾರು ನನ್ನನ್ನು ಒಂದು ಚಕಾರ ಶಬ್ದ ಬೈದಿಲ್ಲ, ಬೆದರಿಸಿಲ್ಲ. ನೋ. ಒಂದ್ಸಲ ಕುಮಾರಸ್ವಾಮಿ ಏನೋ ಸಿಟ್ಟು ಮಾಡ್ಕೊಂಡು ಯಾವನ್ರಿ ಬರ್ದಿದ್ದೋದು ಅಂತ ಒಂದು ಅಶ್ಲೀಲ ಮಾತು ಅಂತ ಹೇಳಿದೆ. ಕುಮಾರಸ್ವಾಮಿ ನಿಧಾನವಾಗಿ ಮಾತಾಡಿ, ನೀವು ಪ್ರಧಾನಿಗಳ ಮಗ ಅಂತ. ಜಸ್ಟ್ ಕೆಪ್ಟ್ ಕ್ವೈಟ್. ಸ್ನೇಹ ಅಂತ ನಾನು ಯಾವ ಪಾಲಿಟಿಷಿಯನ್ ಹತ್ರನೂ ಇಟ್ಕೊಳ್ಳಲ್ಲ. ಅವ್ರು ಬಹಳ ಅಪಾಯಕಾರಿ ಜನ ಪೊಲಿಟಿಷಿಯನ್ಸ್. ಅಧಿಕಾರ ಇದ್ದಾಗ ಒಂಥರ ಇರ್ತಾರೆ, ಇಲ್ಲದೆ ಇದ್ದಾಗ ಒಂಥರ ಇರ್ತಾರೆ. ಆಮೇಲೆ ಯಾವ ಹೊತ್ತಿಗೆ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ನಾವು ಅನ್ಕೋತೀವಿ, ಏನು ದಡ್ ನನ್ನ ಮಗ, ಇವನು ಏನು ಮಿನಿಸ್ಟರ್ ಏನು ಮಾಡ್ತಾನೆ ಅಂತ. ನೀವು ಮೇಟಿ ಹತ್ರ 15 ನಿಮಿಷ ಮಾತಾಡಿ ನೋಡೋಣ. 15 ನಿಮಿಷ ಆಗಲ್ಲ ಅವ್ರಿಗೆ, ಸಂಭಾಷಣೆ ಸಾಧ್ಯ ಇಲ್ಲ. ಭಾಷಣ ಮಾಡೋದ್ರೆ ಇನ್ನೇ ಬೇಕಾದಾಗ ಮಾತಾಡ್ತಾರೆ. ಆದರೆ ಅವರ ಸ್ಮಾರ್ಟ್ನೆಸ್ನ ನೀವು ಒಪ್ಕೊಳ್ಳಬೇಕು. ಭಯಂಕರ ಸ್ಮಾರ್ಟ್. ಎಲೆಕ್ಷನ್ ಬಂದ್ರೆ ನೀನು ಸೋಮಣ್ಣನ ನೋಡ್ಬೇಕು. ಯಾರು ಬಿದ್ದು ಹೋಗ್ತಾನೆ. ಯಾರ ಹೆಣ್ಮಗಳು, ಅಮ್ಮ ನಮಸ್ಕಾರಮ್ಮ, ಅದೇ ಕಟ್ಟೆ ರಿಪೇರಿ ಮಾಡಿಸ್ ಅಂತೇಳಿ ಸಾಹೇಬ್ರು ಹೇಳಿದ್ರು, ಮಾಡಿಸ್ತೀನಮ್ಮ ಸಾಹೇಬ್ರಿಗೆ. ಅದೇ ಅವಾಗ ಹೇಳಿದ್ರು. ಅಲ್ಲ, ಒಂದು 15 ದಿವಸದಿಂದ ಹೇಳಿದ್ರು ಮಾಡಿ. ಅಲ್ರಿ, ಅವ್ರು ತೀರ್ಕೊಂಡೆ 6 ತಿಂಗಳಾಯ್ತು. ಹೌದೇನಮ್ಮ? ದಿನಗಳು ಹೆಂಗ್ ಹೋಗ್ತಾವ ನೋಡಮ್ಮ, ಗೊತ್ತಾಗೋದಿಲ್ಲ. ಐ ಹ್ಯಾವ್ ಸೀನ್ ಮಚ್ ಆಫ್ ಇಟ್. ಆಮೇಲೆ ಇವ್ರದ್ದು ಡೇಂಜರ್ ಏನು ಅಂದ್ರೆ, ನನ್ನನ್ನ ವೇದಿಕೆ ಮೇಲೆ ಬೈದಿತ್ರಿ. ನಾನು ಅವ್ರನ್ನ ವೇದಿಕೆ ಮೇಲೆ ನಿಂತ್ಕೊಂಡು ರವಿ ಇಂದ್ರ ಚಂದ್ರ ಅಂತಂದು ಹೊಗಳ್ಬಿಡ್ತಾರೆ. ಅದು ಬೈದಿದ್ದಕ್ಕಿಂತ ಜಾಸ್ತಿ ನನ್ನ ಮಕ್ಳು ಇಬ್ರು ಒಂದೇ ರೇ, ಹೊರಗಡೆ ಸುಮ್ಮನೆ ಅಂತಾರೆ, ಒಳಗೊಳಗೆ ಇವರಿಬ್ರು ಒಂದೇ ಅಂತ. ನಾನು ಒಂದು ರಾತ್ರಿ ಅದೇ ಬಾಡಿಗೆ ಮನೆ ಯೋಚನೆ ಮಾಡ್ತಾ ಕೂತಿದ್ದೆ. ಫೋನ್ ಬಂತು. ರವಿ, ನಾನು ತ್ಯಾಗಿ ಮಾತಾಡ್ತೀನಿ. ಹೇಳಿದ್ಯಾಗೆ, ನಿಮ್ಮ ಮೇಲೆ ಒಂದು ಹಲ್ಲೆ ಆಗುತ್ತೆ. ನಾಳೆ ಪ್ರಿಂಟಿಂಗ್ ಹೋಗ್ತಿರಲ್ಲ, ಸಂಜೀವನಿ ಆಫೀಸ್, ಅಲ್ಲಿ ಹೊಡಿತಾರೆ ನಿಮ್ಮನ್ನ. ಯಾರು ಹೊಡಿತಾರೆ? ಒಬ್ಬನು ರೌಡಿ, ಕುಳ್ಳಶಾಂತ ಅಂತ, ರಶೀದ್ ಮರ್ಡರ್ ಕೇಸಲ್ಲಿದ್ದ. ಅವನ ಟೀಮು ಬಂದು ಹೊಡಿತಾರೆ. ಆಯ್ತಪ್ಪ, ಹೊಡೆದ್ರೆ ಹೊಡಿಸ್ಬೇಕು ಅಂತೀನಿ, ಇನ್ನೇನು ಮಾಡೋದು ಅಂತ ನನ್ನ ಗೆಳೆಯರೊಬ್ರಿಗೆ ಹೇಳಿ, ನಂಗೆ ಮಾತಾಡ್ತೀನಿ. ನೋಡಿದ್ರೆ ಕರ್ಕೊಂಬಂದ್ಬಿಟ್ಟು ಕೊಳ ಅಂತಾನೆ. ಒಂದು ಮೂಟ್ ಕಲ್ಲಿತ್ತು ನಮ್ಮ ಮನೆ ಮುಂದೆ, ಅದ್ರ ಮೇಲೆ ಕೂತಿದ್ದ.
ಇವರೇ ನೋಡಪ್ಪ ರವಿ ಕುಳ್ಳ ಶಾಂತ ಅಂದ್ರೆ ಶಾಂತ ರವಿ ಬೆಳಗೆರೆ ಅಂದ್ರೆ ಇವರೇ ಇವರಾ ಅಲ್ಲ ಸರ್ ಇವ್ರು ರಿಪೋರ್ಟ್ರು ಸರ್ ಅಂತ. ಅವನು ನನ್ನನ್ನು ಯಾವಾಗ ನೋಡಿದ್ದ ಅಂದ್ರೆ ರಶೀದ್ ಮರ್ಡರ್ ಕೇಸ್ ಕವರ್ ಮಾಡಕ್ಕೆ ನಾನು ರಿಪೋರ್ಟಿಂಗ್ ಹೋಗ್ತಿದ್ನಲ್ಲ ಅವಾಗ ನೋಡಿದಾನೆ. ಇವ್ರಲ್ಲ ಸರ್ ನಾವು ಯಾರೋ ರಿಪೋರ್ಟರ್ ಅಲ್ಲ ಸಂಪಾದಕರು ನೋಡಿಬೇಕು ಅಂತ ಬಂದಿರೋ ಸರ್. ನೀನು ಈ ಡೀಲ್ ಕೊಟ್ಟವ್ರು ಯಾರು ಹೇಳಿದ್ರೆ ನೀವು ಏನಂತೀರ? ನಾನು ಹೇಳಲಿಕ್ಕೆ ಇಚ್ಛೆಪಡಲ್ಲ. ಒಬ್ಬಾತ ಮೊನ್ನೆ ತೀರ್ಕೊಂಡಂತಹ ಮಹಾನ್ ಸಂಸ್ಥಾನದ ಸ್ವಾಮಿ, ಅವ್ರನ್ನ ಬಾಲು ಬಾಲು ಅಂತ ಬರೆದಿದ್ದಾರೆ. ಅದಕ್ಕೆ ಒದಿಸ್ತೀವಿ ಅಂತ. ಇನ್ನೊಬ್ರು ಒಂದು ಅಕ್ಷರವನ್ನ ಬರೆಯೋದ ಸಂಪಾದಕ ಅಂತವ್ರು ಬಹಳ ಜನ ಹೇಳಿದರೆ ನಾವೇನು ಕಡಿಮೆ ಕಳ್ರಲ್ಲ. ನಾವು ಅವತ್ತು ಡಿಸೈಡ್ ಮಾಡಿದ್ ನಾನು ಒಂದು ರಿವಾಲ್ವರ್ ತಗೋಬೇಕು, ಒಂದು ಕಾರ್ ತಗೋಬೇಕು. ಸಾಲ ಮಾಡ್ತಾರಣ್ಣ. 2 ಸಲ ರಿವಾಲ್ವರ್ನ ಬಳಸುವಂತಹ ಪ್ರಸಂಗ ಬಂತು. ಅದು ರವಿನಾರಾಯಣ ಅವರೇ ಒಂದನ್ನ ದಾಟಿಸಿದ್ರು. ಅಲ್ರಿ ನೀವು ಅಷ್ಟು ನೆನ್ಪಿಟ್ಕೊಂಡಿದ್ದೀರಾ? ಕಾಕಿ ಹಾಕಿರೋ ನಕ್ಸಲೈಟ್ ಅಂತ ಬರ್ದಿದ್ದು ನಾನು ಮರ್ತೇ ಹೋಗಿದ್ದೆ ಸರ್. ಯು ಆರ್ ಸಚ್ ಅ ನೈಸ್ ಮ್ಯಾನ್. ಆಮೇಲೆ ನಮ್ಮ ಸ್ನೇಹ ಬಹಳ ಗಾಢವಾಗಿ ನಾವು ಪರಸ್ಪರರ ಮನೆಗಳಿಗೆ ಹೋಗೋದು ಆ ಮಟ್ಟಕ್ಕೆ ಬಂದು. ನಿಮಗೆ ಈಗ ಹೋದ್ರು ನಮ್ಮ ಅಂಗಡಿ BBC-ಲಿ ರಾಜಲೀಲಾ ವಿನೋದ ಸಿಗುತ್ತೆ. ಅಲ್ಲಿ ಅನೇಕ ವಿಚಾರಗಳಿವೆ. ಕಾಂಟ್ರವರ್ಸಿಸ್ ಆಗುವಂಥವು ಯಾವ್ದು ತುಂಬಾ ಬೆಂಕಿ ಬಿತ್ತಪ್ಪ ಅನ್ನೋಷ್ಟಲ್ಲ. ಬಟ್ ಇಟ್ಸ್ ಅ ಫ್ಯಾಕ್ಟ್. ಇನ್ನೊಬ್ಬ ನಟಿ ನನಗೆ ಹೇಳಿದ್ದು, ಅಣ್ಣ ನನ್ನ ಜೀವನ ಎಲ್ಲ ಏನು ನಡೆದಿದೆ ಅದನ್ನ ಬರೆದು ನಿನ್ನ ಕೈ ಕೊಟ್ಟು ಸಾಯ್ತೀನಿ ನೋಡು. ಸತ್ತಿದ್ದ ವರ್ತಮಾನ ನಂಗಿನ್ನೂ ಬಂದಿಲ್ಲ. ನೋಡಕ್ಕೆ ಚಂದ ಕಾಣುತ್ತೆ ರೀ. ಪಾಪ ಹೆಣ್ಣುಮಕ್ಕಳು ಬಹಳ ಅನುಭವಿಸ್ತಾರೆ, ಬಹಳ. ಇನ್ನೊಬ್ಬ ಹುಡುಗಿ ಫೋನ್ ಮಾಡಿ ರಾತ್ರಿ ಅಳೋಳು ಅಂದ್ರೆ ಅರ್ಧ ಗಂಟೆ 3/4 ಗಂಟೆ ಅಳೋದು ಆಗುತ್ತೆ. ಆಲ್ ದಟ್ ಹ್ಯಾಪನ್ಸ್ ಇನ್ ದಿ ಫಿಲ್ಮ್ ಫೀಲ್ಡ್. ಯಾಕೆ ಸೂಸೈಡ್ ಸಿಲ್ಕ್ ಸ್ಮಿತಾ ಅಂತ ಹುಡುಗಿ ಆತ್ಮಹತ್ಯೆ ಮಾಡ್ಕೊತಾಳೆ ಅಂದ್ರೆ ಲೆಕ್ಕ ಹಾಕಿ ನೀವು. ಮಹಾನ್ ಪೋಲಿ ಡ್ಯಾನ್ಸ್ಗಳನ್ನು ಮಾಡೋ ಅಂತ ಒಂದು ಸಿನಿಮಾದಲ್ಲಿ ಆಕೆಗೆ ಅತ್ತಿಗೆ ಪಾತ್ರ ಕೊಟ್ಟಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದ್ರೆ ಶಿ ಫಿಟ್ ಟು ಬಿ ಎ ಹೀರೋಯಿನ್. ಬಹಳ ಬಹಳ ಬ್ಯೂಟಿಫುಲ್. ಇವ್ರ ಜೀವನಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೊಂದು ಭ್ರಮೆ ಇರುತ್ತಲ್ಲ, ಫಿಲ್ಮ್ ಆಕ್ಟರ್ ಆದ್ರೆ ನಂಗೆ ಹಂಗಿರುತ್ತೆ. ಈ ನಮ್ಮ ಕೆಲವು ಹುಡುಗರಪ್ಪ ಎಷ್ಟು ಸಲ ತಲೆ ಬಾಚ್ಕೊಳ್ತಾರೆ ಅಂತಂದ್ರೆ ಆ ಯೋಗರಾಜ್ ಭಟ್ರು ಬರೆಯೋದಕ್ಕೂ ಇವ್ರು ಬಾಚ್ಕೊಳ್ಳೋದಕ್ಕೂ ಸರಿ. ನನ್ನ ಜವಾಬ್ದಾರಿಯನ್ನು ನಾನು ಮುಗಿಸಿದ್ದೀನಿ. ಅದಕ್ಕೆ ಕಾರಣರಾದ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಪಾಪ ಪೊಲೀಸರು ಭಾಳ ಟೆನ್ಸ್ ಆಗ್ಬಿಟ್ಟು ಎಲ್ಲಿ ಬಿಡುಗಡೆ ಆಗ್ಬಿಡ್ತಾ ಇದು, ಬಂಧನವೇ ಆಗಿಲ್ಲ ಬಿಡುಗಡೆದಿಲ್ಲ ಮಾತು. ನನಗೆ ರಾಜ್ಕುಮಾರ್ ಅವರು ಪರ್ಸನಲಿ ಪರಿಚಯ. ಊಟ ಮಾಡಿದ್ದೀವಿ ಒಟ್ಟಿಗೆ. ಅವ್ರ ಜೊತೆ ಊಟಕ್ಕೆ ಕೂತ್ಕೊಂಡ್ಬಿಟ್ರೆ ದೊಡ್ಡ ಕಷ್ಟ. ಅವ್ರು ತಿಂದಷ್ಟೇ ನಾವು ತಿನ್ಬೇಕು ಅಂತ ಇಷ್ಟು ರಾಶಿ ತಿಂತಾ ಇದ್ರು. ಸರ್ ನನ್ನ ಕೈಲಿ ಆಗಲ್ಲ ಸರ್, ನಮ್ಗೆ ತಡೆಯಲ್ಲ, ಸುಮ್ಮನೆ ಜಡಾಯಿಸಿ ಏನೋ ಆಗಲ್ಲ, ಚೆನ್ನಾಗಿರುತ್ತೆ. ಹಿ ವಾಸ್ ಪರ್ಸನಲಿ ಎ ವೆರಿ ನೈಸ್ ಮ್ಯಾನ್. ಎಷ್ಟು ಒಳ್ಳೆತನ ಇತ್ತು ಅಂದರೆ ಆ ಮೊಣಕಾಲು ನೋವು ಪ್ರೀತ ಅವ್ರಿಗೆ ಕೂತಿರೋರು ಯಾರೋ ಬಂದರೆ ಎದ್ದು ನಿಂತ್ಕೊಂಡು ನಮಸ್ಕಾರ. ಅಷ್ಟು ಸಲ ಎದ್ದು ಕೂತು ಮಾಡಿದ್ರೆ ನೀ ಕ್ಯಾಪ್ ಏನಾಗಬೇಕು ಸರ್? ಮಾಡಬೇಡಿ. ಹಾಗಲ್ಲ ಅವ್ರು ತಪ್ಪು ತಿಳ್ಕೊತಾರೆ. ಇಬ್ರು ಬಂದ್ರು ನಾನು ಇದ್ದಾಗ ಬಂದು, ಅಣ್ಣ ನಮಸ್ಕಾರ ಅಣ್ಣ. ಓ ನಮಸ್ಕಾರ, ಹೇಗಿದ್ದೀರಿ? ಯಾರು ಪರಿಚಯ ಇರೋದೇನಿಲ್ಲ. ಹೇಗಿದ್ದೀರಿ ಅಣ್ಣ? ರಿಟೈರ್ ಆಯ್ತಣ್ಣ. ಅಪ್ಪ ರಿಟೈರ್ಮೆಂಟ್ ಅನ್ನೋದು ಭಾಳ ಪೇನ್ಫುಲ್ ತಿಂಗಳ. ಎಷ್ಟು ಚಂದ ಸಾಲ್ವ್. ಹೌದೇ, ಅದಕ್ಕೆ ನೋಡಿ ನಿಮ್ಮ ಮುಖದಲ್ಲ ಕಳೆ, ಆರೋಗ್ಯ. ನಾವು ಮನೆ ಕಟ್ಟಿಸ್ತಾ ಇದ್ದೀನಿ ಅಂತ
ಇಟ್ಸ್ ವೆರಿ ಸಿಂಪಲ್. ಸರಳವಾಗಿ ಇರೋದು ಸರಳ. ಇವ್ ನಮ್ಮ ಒಬ್ಬ ಹುಡುಗ ಸತೀಶ್ ಬಿಲ್ಲಾಡಿ, ಅವನಿಗೆಲ್ಲ ಬಿಟ್ಟು ರಾಘವೇಂದ್ರ ರಾಜ್ಕುಮಾರ್ ಅಭಿಮಾನಿ. ಆದ್ರೆ ಪಾಪ ಅವನ್ ಪಾಡು ನೀವು ಯಾಕೆ ಅವನು ಅಭಿಮಾನಿ ಅಂದ್ರೇನು? ಅವನು ಹೊಸಪೇಟೆಗೆ ಸುತ್ತಮುತ್ತ ಎಲ್ಲಿ ಬಂದ್ರು ಕೂಡ ಇವನು ಹೋಗಿ ಹಾಜರು ಮಾಡಿ ಏನೇನು ಸೇವೆ ಮಾಡಬೇಕು ಎಲ್ಲ ಮಾಡಿ. ಬಟ್ ಬೇರೆ ಬೇರೆ ಸ್ವೀಕಾರ ಇಲ್ಲ ಪಾಪ ಅವ್ರಿಗೆ. ಗ್ರಂಥ ಸಾಂಗತ್ಯ ಆ ಥರದ್ದೇನಿಲ್ಲ. ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ರಾಜ್ಕುಮಾರ್ ಅಂತ ಚೆಲುವ ಅಂದರೆ ಇಟ್ಸ್ ವೆರಿ ಬ್ಯೂಟಿಫುಲ್. ಒಳ್ಳೆ ಕಲರು, ಆರೋಗ್ಯ ಬಿಡಿ ಫಸ್ಟ್ ಕ್ಲಾಸ್ ಆಗಿತ್ತು, ಎಕ್ಸರ್ಸೈಸ್ ಮಾಡಿದ್ರು. ವೀರಪ್ಪನ ಘಟನೆ ಆಗದೆ ಇದ್ದರೆ ಇನ್ನೊಂದಿಷ್ಟು ವರ್ಷ ಬದುಕಿರೋರು. ಆ ಘಟನೆ ತುಂಬ ನೋವು ಕೊಡ್ತು ಪಾಪ ಅವ್ರಿಗೆ. ಅದಕ್ಕೆ ಸರಿಯಾಗಿ ವರದಪ್ಪ ತೀರೋರು. ವರದಪ್ಪ ರಾಜ್ಕುಮಾರ್ ಒಂದು ಗಂಟ್ಲು, ಯಾರ ದೇಹ ಒಂದು ಪ್ರಾಣ. ಅವಾಗ ನಾವು ಮಾತಾಡ್ಕೊಂಡ್ವಿ ಫ್ರೆಂಡ್ಸ್ ಎಲ್ಲ, ವರದಪ್ಪ ಅವ್ರು ಹೋಗ್ಬಿಟ್ರು, ಇನ್ನು ಅಣ್ಣವ್ರು ಭಾಳ ಸಹ ಬದುಕಲ್ಲ ಅಂತ. ಇದೇ ಮಾತು ಪಾಪ. ಈ ಪಾಸ್ಟ್ ಹೇಳೆ ನಾನು ಅವರನ್ನು ನೋಯಿಸೋ ಪ್ರಯತ್ನ ಮಾಡಿಲ್ಲ. ತುಂಬ ಜನ ಕನ್ನಡಕ್ಕೆ ಒಬ್ಬನೇ ಹ್ಞೂನ್ರಿ ಒಬ್ಬರೇ ಇರೋದು, 15 ಜನ ರಾಜ್ಕುಮಾರ್ ನಿಲ್ತಾರಣ್ಣ. ಇದರಲ್ಲಿ ಅವರ ಶವಯಾತ್ರೆಯಲ್ಲಿ ಫೈರ್ ಆಗಿ ಸತ್ರಲ್ಲ ಜನ. ಅದರೊಳಗೆ ಸತ್ತಂತ ಒಬ್ಬ ಹುಡುಗನ ತಂದೆ ಮೈಕ್ಗಳೆದ್ರಿಗೆ ಹೇಳ್ತಾ ಇದ್ದಾನೆ, ಯಾವಂದೆ ಅವನು ನಾಟಕದವನು, ಅವನ ಸತ್ರ ಇಷ್ಟು ಗಲಾಟೆಲ್ಲ. ಅದೂ ಆಗುತ್ತೆ. ಪಬ್ಲಿಕ್ ಇಸ್ ಪಬ್ಲಿಕ್. ನಿಮ್ಮೆಲ್ಲರ ಒಲವು, ಹಾರೈಕೆ, ಆಶೀರ್ವಾದ ನನ್ನ ಮೇಲೆ ಇರಲಿ. ಇನ್ನಷ್ಟು ಪುಸ್ತಕ ಬರೀತೀನಿ. ಧನ್ಯವಾದ.